ಕಚ್ಚ ಗೋರವಿನ ಶಿಷ್ಯ ಆಗಬಾರದು ಹುಚ್ಚರಂಗ ಏನು ಸಿಕ್ಕಂಗ ಹಾಡಬಾರದು ನಾವೊಂದ ಹಾಡಿದರ ತಾವಂದ ಹಾಡಿ ಮಾನಗೆಡಾಗಬಾರದು ನಾವೊಂದ ಮಾತಾಡಿರ ಹೌದು ತಾವಂದ ಮಾತಾಡಿ ಮಾನಗೆಡಾಗಬಾರದು ಕಾಡದ ಹೇಳತ್ತೇನೆ ಕಚ್ಚ ಘೋರವೇಣ ಶಿಷ್ಯ ಆಗ ಬಾರದು ಹೌದು ಉತ್ತರಂಗ ಶಕ್ಕಂಗ ಹಾಡ ಬಾರದು ನಾವಂದ ಹಾಡಿದರ ತಾವಂದ ಹಾಡಿ ಮನೆಗೆ ಅಡ್ಯಾಗ ಬಾರದು ನಾವಂದ ಮಾತಾಡ್ಯದರ ತಾವಂದ ಮಾತಾಡಿ ಮನೆಗೆ ಅಡ್ಯಾಗ ಬಾರದು ದುಡ್ಡಿನ ಸಲುವಾಗಿ ಹಟ್ಟನ ಕಂಡ ವಾದ ಹಾಕಬಾರದು ಸ್ವಾನಿನ ಮುಂದ ಶಾಸ್ತ್ರ ಹೇಳಬಾರದು ಶಾಸ್ತ್ರದ ಸುದ್ದಿ ಸ್ವಾನೇನು ಬಲ್ಲದು ಸ್ವರ್ಗಾಡುದು ಬಿಡಲಾರದು ಶಾಸ್ತ್ರದ ಸುದ್ದಿ ಸ್ವಾನೇನು ಬಲ್ಲದು ಸ್ವರ್ಗಾಡುದು ಬಿಡಲಾರದು ಕಡದ ಹೇಳತ್ತೇನೆ ಕಚ್ಚ ಗೋರವೇನ ಶಿಷ್ಯ ಆಗಬಾರದು ಉತ್ತರಂಗ ಶಕ್ಕಂಗ ಹಾಡಬಾರದು
ತಾವದ ಹಾಡಿ ಹಾನಿಗೆಡ್ಯಾಗ ಬಾರದು ತಾವಂದ ಮಾತಾಡಿದರ ತಾವಂದ ಮಾತಾಡಿ ಹಾನಿಗೆಡ್ಯಾಗ ಬಾರದು ಇಲ್ಲದ ವಾಹನಗೆಡೆ ಹೆಂಗು ಸ್ವಂದು ಮನೆಯಾಗ ಇರಬಾರದು ಮಾನುಳ ಮದುವೆ ಆಗಬಾರದು ಅರ್ಥ ತಿಳಿಯದೆ ಅರುಗೇಡಿ ಧಾರ ಜಗಳ ತಪ್ಪಲಾರದು ಅರ್ಥ ತಿಳಿಯದೆ ಅರುಗೇಡಿ ಧಾರ ಜಗಳ ತಪ್ಪಲಾರದು ಏ ಕಡದ ಹೇಳತೇನೆ ಹಚ್ಚ ಗುರವೇನ ಶಿಷ್ಯ ಆಗಬಾರದು ಉತ್ಸರಂಗ ಶಕ್ಕಂಗ ಆಡಬಾರದು ನಾವಂದ ಹಾಡಿದಾರ ತಾವಂದ ಹಾಡಿ ಮನೆಗೆಡ್ಯಾಗ ಬಾರದು ನಾವಂದ ಮಾತಾಡಿದರ ತಾವಂದ ಮಾತಾಡಿ ಮನೆಗೆಡ್ಯಾಗ ಬಾರದು ಹತ್ತಿನ ಕೂಡ ಎಮ್ಮೆ ಜೋಡ ಮಾಡಿ ಬಳೆ ಹೂಡಬಾರದು ಇತ್ತನ ಸರಿ ಆಗಲಾರದು ಬಾಯಿ ಮಾಡಿ ಹೊಡದಾರ ಸಾಲಂಗ ಹಿಡದಿತ್ತು ಸಾಲ ಬಿಟ್ಟು ಹೋಗುವುದ ಬಾಯಿ ಮಾಡಿ ಹೊಡದಾರ ಸಾಲಂಗ ಹಿಡದಿತ್ತು ಸಾಲ ಬಿಟ್ಟು ಹೋಗುವುದ ಕಡದ ಹೇಳತೇನೆ ಹಚ್ಚ ಗುರವೇನ ಶಿಷ್ಯ ಆಗಬಾರದು ಉತ್ಸರಂಗ ಶಕ್ಕಂಗ ಆಡಬಾರದು ಹಾಡಿದರೆ ತಾವಂದ ಹಾಡಿ ಮನೆಗೆಡ್ಯಾಗ ಬಾರದು ನಾವಂದ ಮಾತಾಡಿರ ತಾವಂದ ಮಾತಾಡಿ ಮನೆಗೆಡ್ಯಾಗ ಬಾರದು ಹತ್ತಿನ ಕೂಡ ಎಮ್ಮೆ ಜೋಡ ಮಾಡಿ ಏನು ಮಾಡಬಾರದು ಏನು ಮಾಡಬಾರ್ದು ಎತ್ತಿನ ಕೂಡ ಎಮ್ಮಿ ಜೋಡ ಮಾಡಿ ಗಳೆ ಹೊಡಿದ್ರೆ ಏನಾಗ್ತದೆ ಸಿದ್ಧಾನ ಏನಾಕತ್ರಿಪ್ಪ ಎತ್ತಿನ ಕೂಡ ಎಮ್ಮಿ ಜೋಡ ಮಾಡಿ ಗಳೆ ಹೊಡಿದ್ರೆ ಈ ಜಗ್ಗುದಿಲ್ಲ ಜಗ್ಗುದಿಲ್ರಿಪ್ಪ ಇವತ್ತಿನ ವ್ಯವಹಾರ ಹಂಗಾಗ್ಲಿಕ್ಕತ್ತೆ ಅದ ಹೌದ್ ಹೌದು ಹೇಳಿದ್ರ ಅವರು ಏನ್ ಹೇಳಿದ್ರಿವ ಸರಜೋಡಿ ಕಲಾವಿದ್ರ ಏನ ಹೇಳಿರಪ್ಪ ಅಂದ್ರ ಏನ್ರಿಪ್ಪ ಅದು ನಿಮ್ಮ ಮಟ್ಟ ಮನಿ ಒಳಗ ಹಂಗ ನನ್ನಂಗ ಸೂರುಗಟ್ಟೆ ಹಾಡವ್ರ ಇನ್ನ ಯಾರು ಆಗಿಲ್ಲ ಯಾರು ಬಂದಿಲ್ಲ ಹೌದ್ ಹೌದು ಇನ್ನೊಂದ್ 2 ಸೆಕೆಂಡ್ ಸೂರ್ ಹಿಡಿದಿದ್ದು ತಿಳ್ಕೊಂಡು ನಿನ್ನ ನಾವು ಸೂರ್ ಹಿಡಿದಾಕಿತ್ತು ಹಾ
ಭಜನಾ ಪದ ಹಚ್ಚಿ ಕಿಸಿಂದ ಪಟಾಕಿಸಿ ಹಾರಿಸಿ ನೀನು ಉಮ್ಮದಿ ಮಠ ತಗೊಂಡ್ ಹೋಗೋದಾಕಿತ್ತು. ಇಲ್ಲ ಹಾ ನಮ್ಮ ಮಾಳಂಗ್ರ ಏನು ಮಟ್ಟ ಮಂದಿ ಒಳಗ ಯಾರು ಇಲ್ಲತ್ತ. ಹಾ ಸ್ವಲ್ಪರೊಳಗ ಅದು ಮುಗನ್ಯಾಗ ಹಾಡ್ತೈತೆ ಅಫ್ಜಲ್ಪುರ್ ಮ್ಯಾಲ ಒಂದು ಪುಡ್ಲಿಕ್ಕ ನನ್ನ ಹೆಸರು ಹೇಳಿಲ್ಲ. ಹೌದು ಹೌದು ಹೌದಿಲ್ಲ? ಹೌದು. ನಮ್ಮ ಮಾಳಂಗ್ರನ ಮಟ್ಟ ಮನ್ಯಾಗ ಈಟದಿಂದ ಹಿಡ್ಕೊಂಡ್ ದೊಡ್ಡ ಮಟ್ಟ ಎಟ್ಟ ಹಾಡ್ತಾವಲ್ಲ ಹಾ ಅವ್ರದ ಎಲ್ಲಾರ್ದ ಒಂದು ತಲೆಯನ್ನ ಕೂದಲ ಅರಗಾಡ್ಸಕ್ಕಾಗಲಿ. ಹೌದು ಹೌದು ಹೌದ. ಸಣ್ಣದಿಂದ ಹಿಡ್ಕೊಂಡ್ ದೊಡ್ಡ ಮಟ್ಟ ಒಂದು ರೋಮ್ ಅಳಗಾಡ್ಸಕ್ಕಾಗೋದು ನಿಮ್ಗ. ಒಂದು ರೋಮ ಸರ್ತಿ ಅಳೆಗಾಡುದು ನಮ್ಮ ಮಾಳಂಗ್ರನ ಮಟ್ಟ ಮನೆ ಮೊದಲು ವಿಚಾರ ನಿಮಗತ್ತೆ ಹೆಂಗ್ ಹಾಡ್ತೀರಿ ಗೊತ್ತೇ ನೀವು? ಹೆಂಗ್ರಿಪ್ಪ? ನಮ್ ಎಲ್ಲಮ್ಮನ ಗುಡದಾಗ ಎಕ್ಕಲಿಗೆ ಜೋಗವ ಎಕ್ಕಲಿಗೆ ಜೋಗ ಬಾ ಮುಂದಿನ ಮನಿಗೆ ಹೋಗಿ ಬಾ, ಅಲ್ಲಿರ್ಲಿಕ್ಕಂದ್ರ ಮುಂದಿನ ಮನಿಗೆ ಹೋಗಿ ಬಾ. ಹಾಡಬೇಕು. ಡೊಳ್ಳಿನ ಪದ ಸೂರ್ ಹೆಂಗ ತೆಗಿಬೇಕು? ಹೆಂಗ್ರಿಪ್ಪ ಅದು? ಗಂಡು ಸೂರಂಗ ಸೂರ್ ಹಾಡ್ಬೇಕ, ಗಂಡು ಸೂರಂಗ ಸೂರ್ ತೆಗಿಬೇಕ. ಹೌದು ಹೌದು. ನೀವು ಹಿಮ್ಮೇಳ ಮುಮ್ಮೇಳ ಹಾಡ್ಲಿಕ್ಕತ್ರ ಹೆಣ್ಮಕ್ಳ ಸೋಬಾನ ಪದ ಹಾಡಿನ ಆಗಲಿಕ್ಕಿತ್ತದ. ಹೌದು ಹೌದ್ರಿಪ್ಪ. ಕಸ ತೆಗಿದ್ನಾಗ ಹಾಡ್ತಾರಲ್ಲ. ಇಲ್ಲ ಒಂದ್ ಸ್ವಲ್ಪ ಹೊರಗೆ ಹೋಗಿ ಕೇಳಿಬರೋ ನಿಮ್ ಹಿಮ್ಮೇಳ ಮುಮ್ಮೇಳ. ಹಾ ನಿಮ್ ಸೂರ್ ನಿಮಗೆ ಚಂದ ಕಂಡದ ಮುತ್ತಪ್ಪನ. ಹೌದು ಹೌದು. ಹೆಂಗ್ ನೋಡ್ತಾನ ಅವ? ತಮ್ ತುಂಬಾ ಚಾವ್ ತಂಬರ್ಸ್ಕೋತಾರ ಇವ್ರು. ಕೈನು ಹೋಗೋಲ್ಕು ಹಿಂಗ್ ಹೊಡ್ಕೋತಾರ ಇವಕ್ ನಾಳೆ ಮತ್ತೆ ಬೆನ್ನಾಗ ಸ್ವಲ್ಪ ಏನಾರ ಮಣ್ಣು ಇದ್ರ ನಮ್ಮ ಮಕ್ಕಳ ಬೇಕು ಇವಕು. ಹೌದ್ ಮಕ್ಕಳನ್ನ ಬ್ಯಾಡ್ರಿ, ಕಂಡಪಟ್ಟಿ ಖರ್ಚು ಮಾಡಿ ಮನಿ ಕಟ್ಟ. ಅಲ್ಲ ಸೂರ್ನ್ಯಾಗ ಹಾಡಿ ಏನ್ ಆಟ ಸೂರ್ಗಳಿದ್ರಿ ನೀವು ಹಾಡಾಕ? ನಮ್ಮ ಶ್ರೀಶೈಲ ಕಕ್ಕ ಬರೀ ಇದನ್ನ ಮೈಕ್ ಬಿಟ್ಟು ಹಾಡಿದಾರ ಅವ್ರು. ಹೌದು. ಅದಕ್ಕ ಅವನ ಕಂಠ ನೋಡಿ ಏನಾದ್ರು ಕೋಗಿಲೆಯ ಕಂಠ ಅನಸ್ಕೊಂಡು ಹೌದು ಇಂಗ್ಲೇಶ್ವರ ಬಂಟ ಅಂದ್ರ ಅವ್. ಹೌದು ಹೌದು. ನಿಮಗ್ ಹೇಳಿದ್ರೆ ಏನಂದ್ರ ಮಾಂಡ ಬರ್ಕೋಲ್ಲ ಅಂದ್ರ ಹೌದಿಲ್ರಿ? ಇಲ್ಲ ಹೇಳ್ಯಾರ ಅವ್ರು. ಏನ್ ಹೇಳಿದ್ರಿ ಇವ? ನಾ 50 ವರ್ಷ ಹಾಡಿನ ಬಾಯಿ. ನನ್ನ ಪ್ರಶ್ನೆ ಕೇಳ್ಯಾರ ನಿಮ್ಮ ಮಟ್ಟ ಮನ್ಯಾಗ ಒಬ್ರು ಉತ್ತರ ಹೇಳಿಲ್ಲ. ಹೌದು ಹೌದು. ನಾ ಬರೀ ಅಡ್ಡೆ ಹಿಡಿದಿನಿ ಮತ್ತೆ ಅಡ್ಡೆ ಹಿಡಿದಿ ಮಾಂಡ ಬರ್ಕೊಲ್ಲ ಅಂದ್ರು. ಅಡ್ಡ ಹಿಡಿದಿ ಅಡ್ಡ ಹೊಕ್ಕಿ. ಈಗ ಯಾರದ ಸನ್ನಿ ಉಪದೇಶ ಆಯ್ತತ್ತ ಯಾವ್ದ್ರಿಪ್ಪ? ಸ್ವಲ್ಪ ಉಪದೇಶ ಕೊಟ್ರತ್ ಯಾರು? ಯಾರ್ರಿ? ನಮ್ಮ ಚಂದ್ರಕಾಂತ್ ಬಿಜ್ಜರ್ಗಿ ಗುರೂಜಿಯವರು. ಹೌದು ಹೌದು. ಅವ್ರು ಉಮದಿ ಊರಿಗೆ ಬಂದ ಎಲ್ಲಾ ಮಾಳಿಂಗ್ರ ಆಗಲಿ ಅಮೋಘ ಸಿದ್ದಾಗಲಿ ಎರಡೂ ನಮ್ಮ ಹಾಲು ಮತ್ತದ ಮಟ್ಟಮನಿ ದೇವ್ರೇನಿದಾವ. ಹೌದು. ಭೇದ ಭಾವ ಮಾಡಬೇಡ್ರಿ ಅಂತ ತಿಳ್ಕೊಂಡು ನಮಗ್ ಹೇಳಿದಾಗ ನಾ ಅವಾಗಿಂತ್ರ ನಾ ಸೀದಾ ಹಾದಿ ಹಿಡಿದಿನಿ. ಇನ್ಕ ಮಟ್ಟ ನೀ ಕಚ್ಚಾನ ಹಿಡಿದಿಕಂತದ. ಹೌದು ಹೌದು. ಕಚ್ಚಾರ ಒಳಗೆ ಹಿಡಿದ್ರಿ ಗಡಿ. ಹೌದಿಲ್ಲ? ಮತ್ ನೀ ಕಚ್ಚಾ ಹಿಡಿದಿರ್ತಿ ನಿನ್ನ ಸೀದಾ ಹಾದಿ ತುಳಿದಿರ್ತಿ ನಿನ್ನ ಮಾಂಡ ಬಾರ್ಕೊಲ್ಲ ಅಂದ್ರು. ಹೌದು. ನೀ ಮಾಂಡ ಬಾರ್ಕೊಂಡಿರ್ಬೇಕ್ರೆ ಹೆಂದ ನಾ ಮಾಂಡ ಗುಣಿ ಹಿಡ್ಕೊಂಡಿರ್ತೀನಿ. ಮಾಂಡ ಗುಣಿ ಮಾಂಡ ಗುಡಿ ಅದ ನಮ್ದು. ಹೌದಿಲ್ಲ? ಸಿರ್ಸಲ್ಲ ಒಂದು ಮಾಂಡ ಗುಣಿ. ಯಾಕಪ್ಪ ಅಂದ್ರ ಯಾಕ್ರಿಪ್ಪ? ಹೇಳ್ಯಾರ ಅವ್ರು. ಏನ್ ಹೇಳಿದ್ರಿವ? ನಾ ಯಾಕಂದ್ರ ನಿಮ್ ಮಾಳಿಂಗ್ರ ಇನ್ ಮಟ್ಟ ಮನ್ಯಾಗ ನನ್ನ ಉತ್ತರ ನೀವ್ ಎಲ್ಲಾರು ಹೇಳ್ರಿ. ಹೌದು ಅಂದ್ರಲ್ರಿ? ಅಂದಾರ್ರಿಪ್ಪ. ಎಲ್ಲಾರು ಹೇಳ್ರತಿ ಹೇಳಿಕತ್ತಿಲ್ಲ. ನಿಮ್ಮ ಅಪ್ಪನ ಮಟ್ಟ ಮನ್ಯಾಗ ನೀ ನಿಜವಾಗಿ ಕಲ್ತಿಲ್ಲ. ಇದು ಮೊದಲು ತಲೆಯಾಗ ನೆನಪಿರ್ಬೇಕು. ಹೌದು ಹೌದು. ಹೌದಿಲ್ರಿ? ಹೌದ್ರಿ. ಯಾಕೆ ಮಾತು ಹೇಳ್ಬೇಕಾಯ್ತು? ಯಾಕ್ರಿಪ್ಪ? ನಿಮ್ಮ ಮಾಳಿಂಗ್ರನ ಮಟ್ಟ ಮನೆಯೊಳಗನೆ ಯಾಕಪ್ಪ ಅಂದ್ರ ಇನ್ನೊಬ್ರು ಯಾಕಂದ್ರ ಯಾರು ಹೆಸರು ಹೇಳ್ರಿ ಅವ್ರು ಗುಳಪ್ಪ ಮುತ್ತೆಗಳು ಯಾರು ಹೆಸರು ಹೇಳಿರು. ಹೌದು ಹೌದಿಲ್ಲ? ಗುಳಿ ಮುತ್ತೆಗಳು ಅವ್ರ ಆಗಿ ಹೋದ್ರು. ಅವ್ರು ನನಗೆ ಎಲ್ಲಾ ಹೇಳ್ಯಾರ. ನಿಮ್ ಮಟ್ಟ ಮನೆಯವ್ರಿಗೆ ಒಬ್ರಿಗೂ ಹೇಳಿಲ್ಲ. ಹೌದ್ ಹೌದ್ರಿಪ್ಪ. ಹೌದಿಲ್ಲ? ಹೌದು. ಮತ್ ನಮ್ಮ ಮಟ್ಟ ಮನೆಯವ್ರ ಕೈಯಾಗ ಸಾಲ ಆಗೈತಲ್ಲ. ಸಾಲ ಆಗ್ಯದ್ರಿಪ್ಪ. ನಮ್ಮ ಮಟ್ಟ ಮನೆಯವ್ರ ಕೈಯಾಗ ನಿನ್ನ ಸಾಲ ಆಗೈತಂದ್ರ ನಮ್ಮ ಆಳಿಗ್ರ ಮಟ್ಟ ಮನೆಯವ್ರ ನಿನ್ನ ಗುರು ಹತ್ತಿರ ಒಪ್ಕೋ. ಹೌದಿಲ್ಲ? ಬರಬರಿ ಆದ್ರಿಪ್ಪ. ನಮ್ಮ ಆಳಿಗ್ರ ಮಟ್ಟ ಮನೆಯವ್ರ ನಿಮಗ ನನಗ ಗುರು ಹತ್ತಿರ ಒಪ್ಕೋರಿ. ನಮ್ ಕಡೆನ ಸಾಲ ಆಗ್ಯದ ನಿಂದು. ಸಾಲ ಯಾರ ಕಡೆ ಆಗ್ಯದ ನಿಂದು? ಯಾಕ ಒಂದೊಂದು ಜಾಗದಾಗ ನಮ್ಮ ಯಾಕಪ್ಪ ಅಂದ್ರ ಹಿರಿ ಕಲಾವಿದ್ರು ನಮ್ಮ ಶಿರಡೋಣ ಸರತ್ತು ಕೆಲವೊಂದು ಸಂದರ್ಭದಾಗ ನಾನು ಅವ್ರಿಗೆ ನಿಮ್ಗ ಕಾರ್ಯಕ್ರಮ ಆದ ಸಂದರ್ಭದಾಗ ರಾತ್ರಿ ನಿನಗೆ ಹುಲಿಜಂತಿದಿಂದ ಉತ್ತರ ಬರ್ತಿದ್ದು. ಹುಲಿಜಂತಿದಿಂದ. ಹೌದು ಹೌದು. ನಿಮ್ ಮಟ್ಟ ಮನಿದಿಂದ ಏನ್ ನಿನಗ ಉತ್ತರ ಬಂದಿಲ್ಲ. ಹೌದ್ರಿಪ್ಪ. ಎಲ್ಲಾ ಕಲ್ತಾವ್ ನೀನ್ ನಮ್ಮ ಮಟ್ಟ ಮನ್ಯಾಗನಿ. ಹೌದ್ರಿಪ್ಪ. ನಮ್ಮ ಮಟ್ಟ ಮನ್ಯಾಗ ಕಲ್ತಿ ಹೊಳೆ ಮತ್ತ ನಮಗೆ ಗುರ್ರನ್ನಕತ್ತೀರಿ. ಹೌದು. ನಮ್ದತ್ತಿಂದ ನಮ್ಗ ಗುರ್ರ ಅನ್ನೋರು. ಸ್ವಂತ ಗೋಪಾಳ ಮಾರಾಯ ಸಾರಿ ಗೋಪಾಳ ಮಾರಾಯ ಗೋಪಾಳ ಮಾರಾಯನ ಕೈಯಾಗ ಕಲಿತೆ. ಹೌದು. ಅಡಿವಪ್ಪ ಮಾರಾಯನ್ಕಿಂತ ದೊಡ್ಡವ್ರವ್ರು ಗೋಪಾಳ ಮಾರಾಯರು. ಹೌದು. ಮತ್ತ ಅವ್ರಿಗೆ ನಮಗ ಬೆಟ್ಟಿಲ್ಲ. ಇಲ್ಲ ಅವ್ರಿಗೆ ನನಗ ಬೆಟ್ಟಿಲ್ಲ. ಮತ್ತ ಅವ್ರು ಹೇಳದನ್ನೇ ಕಲಿತಿದ್ವಿ. ನಾ ಈಗ ಯಾರು ಹೇಳಿದ ಕಲಿಯಾಕತ್ತೀನಿ? ಅಡಿವಪ್ಪ ಮಾರಾಯರು ಏನ್ ಹೇಳ್ತಾರಲ್ಲ ಅದನ್ನ ನಾವ್ ಕಲಿಯಾಕತ್ತಿ. ಯಾಕ ನಮ್ಗ ಬೆಟ್ಟ ಆಗ್ತಾರ ಅವ್ರು. ಹೌದು ಹೌದ್ರಿಪ್ಪ. ಹೌದಿಲ್ಲ? ಹೌದು. ನಿನಗ ಸಾಲಿ ನಮ್ಮ ಮಟ್ಟ ಮನೆಯವ್ರದಾಗೈತ್ರಿ ಅಪ್ಪಾಜಿ ಅವ್ರ. ಹೌದು ಹೌದ್ರಿಪ್ಪ. ನಮ್ಮ ಮಟ್ಟ ಮನೆಯವ್ರ ಗುರು ಹತ್ತಿರ ಒಪ್ಪಗೋರಿ. ಸುಮ್ ಮತ್ತ ನಿನ್ನ ಬಾಯಲ್ಲಿ ನೀನೇ ಹೇಳಿದ ನಾ ಹೇಳಕತ್ತಿಲ್ಲ ಅದನ್ನ. ಹೌದು.
ನೀವ ಸ್ವಂತ ಬುದ್ಧಿ ಓದಿ ಕಲಿಯವ್ರ ಅಲ್ಲ, ಆಹಾ ಕಾಪಿ ಹೊಡೆದ ಕಲಿಯವ್ರ ಇದ್ರಿ, ಕಾಪಿ ಹೊಡೆದು. ಬರೇ ಕಾಪಿನ ಹೊಡ್ತಿರು. ಹೌದಿಲ್ಲ? ಹೌದು. ಅದಕ್ಕ ಇನ್ನ ಬಾಳ ಮಾತುಗಳದಾವ. ಹಾ ಯಾಕೋ ವಿಷಯ ಬಂದ್ರ ಮಾತಾಡಕ್ ಚಂದ ಆಗತ್ತದ. ಹಾ. ಸುಮ್ಮನೆ ಕಾಗಿ ಗುಬ್ಬವನು ಕತಿ ನಾ ಹಂಗಾಯ್ತು ಹಿಂಗಾಯ್ತು. ಆ ಮಾರಾಯ ಒಂದು ಮಾತು ಹೇಳ್ತಿತ್ ನೋಡು. ಏನ್ ಹೇಳ್ತಿದ್ರಿಪ್ಪ? ಆ ಯಾರ ಸಾಮಾನ್ಯ ಮಾರಾಯ ಹಾ ಯಾನಂತೀನೇನೋ ಏನೋ ಒಂದವ ಎದ್ರಾಗ ಪಾರಿಜಾತದಾಗ ಮಾತು ಹೇಳಿದ. ಅದು ಪಾರಿಜಾತದೊಳಗ ಮಾತು ಹೇಳಿ ಅವ್ರ ಒಂದು ಮಾತು ಹೇಳಿರು. ಏನ್ ಹೇಳಿದ್ರಿವ? ಇದಕ್ಕ ಉತ್ತರ ಹೇಳೋದು ಬೇಡ ಸುಮಿತ್ರ ಬಾಯಿ, ಆಹಾ ಬರೀ ನೀ ಪ್ರಶ್ನೆ ಅಟ್ಟ ಹೊಳ್ಳಿ ರಿಪೀಟ್ ಮಾಡಂದ್ರ ಅವ್ರು. ಹೌದು ಹೌದು. ಹೌದಿಲ್ರಿ? ಹಾ ಪ್ರಶ್ನೆ ಅಟ್ಟ ರಿಪೀಟ್ ಮಾಡತ್ತಂದ್ರು. ಹೌದು. ಅದ ಪ್ರಶ್ನೆ ಅಟ್ಟ ಹೆಂಗೈತಿ ಗೊತ್ತನ? ಹೆಂಗ್ರಿವ? ಉತ್ತರೆಯ ಮಾತೆಯ ಹಾ ಉತ್ತರೆಯ ಮಾತೆಯ ಅನುಜನನ ವೈರ್ಯ ಅಗ್ರಜನ ಪಿತನ ಹಾ ವಾಹನನ ಸತಿಯು ಪ್ರಸೂತಿಸಿದಳು. ಹೌದು ಹೌದು. ಹೇಳಿಲ್ಲರಿ? ಹಾ. ಡಾಲ್ ಯಾರಿಗೆ? ಸರಿ ಎಲ್ಲಿ ನಿನ್ನ ಬಾಯಲ್ಲಿ ನಾ ಹೇಳಿಲ್ಲ. ಹಾ ನಾ ಇಂತ ಡಾಲ್ಗಳು ನನ್ನ ಮನ್ಯಾಗ ಇಡಾಕ ಜಾಗ ಇಲ್ಲ. ಜಾಗ ಬೇಕಾದ್ರೆ ಇಲ್ಲ. ಫೋಟೋ ಹೊಡೆದು ಬಿಡ್ತೀನಿ ನಿಮಗ. ಈ ಸಲ ಕಪ್ ನಮ್ದೆ. ಇಲ್ಲ, ನಾ ಒಯ್ತೀನಿ ನಿಮ್ಮ ಜೋಡಿ ಹೇಳಿದ್ರವ್ರು. ಹಾ ನಿಮ್ಮ ಜೋಡಿ ಹೋದ್ರ ನನಗ್ ಕಿಮ್ಮತ್ತಲ್ಲ, ಹೌದು. ಬಿಟ್ಟು ಹೋದ್ರ ಕಿಮ್ಮತ್ತಲ್ಲ. ಹೌದ್. ಕಿಮ್ಮತ್ತ ಪ್ರಶ್ನೆ ಇಲ್ಲ, ಇಲ್ರಿಪ್ಪ. ತಲಿ ಪ್ರಶ್ನೆ ಅದ. ಹೌದ್ ಹೌದು. ತಲಿ ಓಡಿಸ್ರಿ. ಓಡಿಸ್ರಿ. ನೀವೇನ್ ಹೇಳ್ರಿ, ಬರೇ ನಾ ಹೇಳೋದು ಮಾತು ಉತ್ತರ ಬ್ಯಾರೆ, ಹೇಳೋದು ಉತ್ತರ ಬ್ಯಾಡಕತ್ತ. ಹಾ ಬರೇ ಪ್ರಶ್ನೆ ಅಟ್ಟೆ ಅತ್ತ. ಹೌದು. ನೀ ಪ್ರಶ್ನೆ ಅಟ್ಟೆ ಹೇಳಾಕ ನೀ ಬರೀ ಅದನ್ನ ನೀನ್ ಹೇಳಾಕ್ ಬಂದ್ಬೇಕಾದ್ರೆ ರೆಕಾರ್ಡಿಂಗ್ ತೋರಿಸ್ತೇನ್ರಿ. ಹಾ. ಆ ರೆಕಾರ್ಡಿಂಗ್ ಹಚ್ಚಿಕೊಡು. ತಗೊಂಡ್ ಬಾತ್ ಹೇಳಿ ಅದನ್ನು ಅರ್ಧೊಟ್ಟು ಮುರ್ದೊಟ್ಟು ಹೇಳ್ಯಾನ್ರಿ. ಹೌದ್. ನಾ ರೆಕಾರ್ಡಿಂಗ್ ನೋಡಿನ ಅದನ್ನ. ನಿನಗ ಬರೇ ಪ್ರಶ್ನೆ ಹೇಳಕ್ ಬಂದಿಲ್ಲ ಮಾರಾಯ. ಹೌದ್ ಹೌದ್ರಿಪ್ಪ. ನಿನ್ನ ಪ್ರಶ್ನೆ ಹೇಳಕ್ ಬಂದ್ರ ಉತ್ತರ ಎಲ್ಲಿ ಹೇಳ್ತಿದಿ? ಎಲ್ಲಿ ಹೇಳ್ತಿದಿ? ಉತ್ತರೆಯ ಮಾತೆಯ ಹಾ ಅನುಜನನ ವೈರ್ಯ ಅಗ್ರಜನ ಪಿತನ ವಾಹನನ ಸತಿಯು ಪ್ರಸೂತಿಸಿದಳು. ಎಷ್ಟು ಸಲ ಕೇಳುವ ಹೊಳೆ ಪಾರಿಜಾತ ನಾಟಕ ನೋಡಿ ಹಚ್ಚಿ ಕೇಳ್ಕೊ. ಕೇಳ್ಕೊ. ಅದಕ್ಕೆ ಉತ್ತರ ಹೆಂಗೈತಿ ಕೇಳು. ಹಾ ಉತ್ತರೆಯ ಮಾತೆಯ. ಹೌದು. ಉತ್ತರೆ ಅಂದ್ರ ಉತ್ತರಾದೇವಿ. ಹೌದ್ ಹೌದ್ರಿಪ್ಪ. ಮಾತೆ ಅಂದ್ರ ಉತ್ತರಾದೇವಿಯ ತಾಯಿ ಹಾ. ಸುದಿಷ್ಣೆ. ಹೌದ್ ಹೌದು. ಉತ್ತರಾದೇವಿ ಮಾತೆ ಸುದಿಷ್ಣೆ. ಉತ್ತರೆಯ ಅನುಜನನ. ಹಾ ಅನುಜನನ ಅಂತಂದ್ರ ಕೀಚಕ. ಹೌದ್ರಿ. ಅಂದ್ರ ಆಕೆ ಸಹೋದರ ಕೀಚಕ. ಹೌದ್ ಹೌದು. ಕೀಚಕನ ವೈರಿ. ಹಾ ಅನುಜನನ ವೈರಿ ಅಂದ್ರ ಭೀಮ. ಹೌದ್ ಹೌದು. ಭೀಮನ ವೈರಿಯ ಅಗ್ರಜನ ಅಂದ್ರ ಹಾ. ಅಗ್ರಜನ ಅಣ್ಣ. ಅನ್ರಿ. ಅಣ್ಣ ಅಂದ್ರ ಧರ್ಮರಾಜ. ಹೌದ್ ಹೌದು. ಧರ್ಮರಾಜನ ಪಿತನ. ಹಾ ಪಿತ್ತ ಅಂದ್ರ ತಂದೆ. ತಂದೆಯ ವಾಹನ ಯಮ. ಯಮಾರಿಪ್ಪ. ಯಮನ ವಾಹನ ಕ್ವಾನ. ಹೌದು. ಕ್ವಾನನ ಹೆಂಡತಿ ಎಮ್ಮಿ. ಎಮ್ಮಿ. ಎಮ್ಮಿ ಹೇಳದೈತಿ ಅಂತ ಅರ್ಥ ಅದ. ಹೌದು. ಯಾನು ಮಾತ್ ಏ ಮಾರಾಯ, ಇದು ತಲಿ ಕಾಪಿ ಹೊಡೆದ ಪಾಸ್ ಮಾಡಿಲ್ಲದ. ಇಲ್ಲ. ಮುಗುಳ್ಯಾಣ ಸುಮಿತ್ರ ಬರೀ ಒಂದು ವಾಕ್ಯ ಹೇಳಿದ್ರ ನಿತ್ತಲಿ ಹೇಳು ಮಗಳದನ್ನ. ಹೌದ್ ಹೌದು. ಹೌದಿಲ್ಲ? ಹೌದ್ರಿ. ನೀ ಪಾರಿಜಾತ ಅಂತಂದು ಇಲ್ಲಿ ಹೇಳಕತ್ತಿದಿ. ಹಾ ಹೌದಿಲ್ಲ? ಅದನ್ನ ಹೇಳುದು ಬೇಡ. ನಿನ್ನ ಎಷ್ಟು ವಾಕ್ಯಗಳು ಹೇಳ್ತಿ ಹೇಳು. ಹೇಳು. ನಿತ್ತಲ್ಲೇ ಹೇಳಿಲ್ಲಪ್ಪ ನಮ್ಮ ಅಪ್ಪನ ಮಗಳೇ ಅಲ್ಲ. ಹೌದ್ ಹೌದು. ಹಡ. ಇದು ಕಂಪ್ಯೂಟರ್ ತಲಿ ನಾನೇನ ಹಾ. ಅರದೊಡ್ಡ ತಲಿ ಮಾಡಿದೀನು. ಹೌದು. ಇದು ಪಕ್ಕ ಎಲ್ಲಾರು ಹೇಳುದು ಕುರಿ ಹಾಲು ಕುಡಿದ್ರೆ ಮಬ್ಬ ಇರ್ತದ ಅಂದಿರ್ಬೋದು. ನೀ ಕರೆ ಹೌದು. ಕುರಿ ಹಾಲು ಕುಡಿದ್ ಚುರುಕದ ಈ ತಲಿ. ಬಾಳ ಚುರುಕದ್ರಿಪ್ಪ ಅದು. ಹಾ ಹಾ ನೀನು ಯಾಕಪ್ಪ ಅಂದ್ರ ಹಾ ವಿಷಯ ಅಂದ್ರ ಸುಮಿತ್ರಾ ಬಾಯಿ ಬಹುಶಃ ಕಾಪಿ ಹೊಡೆದ ಪಾಸ್ ಆಗ ತಿಳ್ಕೊ. B.Ed ಸುಮ್ಮನೆ ಕಲ್ತಿಲ್ಲ. ಹಂಗೆ ಕಲ್ತಿಲ್ಲ. ಕಾಪಿ ಹೊಡೆದ ಪಾಸ್ ಆಗಿಲ್ಲ, ಹಾ ಡಿಸ್ಟಿಂಕ್ಷನ್ ದಾಗ ಪಾಸ್ ಆಗ್ಯದ ನಂದ. ಹೌದ್ ಹೌದು. ಹೌದಿಲ್ಲ? ನೀ ಎಲ್ಲಿ ಪಾಸ್ ಆಗಿಪ್ಪ? ನೀವ್ ಅಲ್ಲೆಲ್ಲ ಅವನ್ ಹೊತ್ತಲಿ ಅಲ್ಲೇ ಪಾಸ್ ಹೇಳ್ತೀನಿ ನೋಡ್ಬೇಕು. ಹಾ ನಾಕ್ ಹೆಣ್ ಅಂತಿದಿ, ನೀ ಹಂಗ ಹುಟ್ಟಿದತ್ತ. ಹೌದ್. ಹೌದಿಲ್ಲ? ಅದು ನೀನು ಹೆಣ್ಣಂದಿ. ಹೌದ್ ಹೌದಿಲ್ಲ? ಹೌದು. ನಿಮ್ಮ ಮೌಗಳು ಇಬ್ರು ಅದಾರ. ಇಬ್ರದಾರ. ನೀ ಹಂಗ ಹುಟ್ಟಿದಿ. ಹೌದ್ ಹೌದು. ತಿಪ್ಪ್ಯಾಗ ಗೋರಖನಾಥ್ ಹುಟ್ಟಿದ. ಹೌದ್ ಹೌದ್ರಿಪ್ಪ. ನಿಮ್ಮ ಅಪ್ಪ ಹೇಳು. ಹಾ. ತಿಪ್ಪ್ಯಾಗ ಗೋರಖನಾಥ್ ಹುಟ್ಟಿದ. ಹಾ ವಿಭೂತಿ ಉಂಡಿ ಒಳಗ ಯಾರು ಹುಟ್ಟ್ರ? ನಿಮ್ಮ ಅಮೋಕ್ಷದ ಮೊಟ್ಟ ಮೊದಲು ಕಸ್ತೂರಿ ಬಾಯಿ ಮಗ ಹಾ ವಿಭೂತಿ ಒಡೆಯ ಹುಟ್ಟಿದ. ಹೌದ್ ಹೌದು. ವಿಭೂತಿ ಉಂಡಿ ಒಳಗ. ಹಾ ಶಿವನ ಜಡಿಯೊಳಗ ವೀರಭದ್ರ ಹುಟ್ಟಿದ. ಹೌದು. ಶಿವನ ಜಡಿಯೊಳಗ ಕಾಳಿಕಾ ಮಾತೆ ಹುಟ್ಟಳು. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಮತ್ತು ಸೋಮೇಶ್ವರ ಲಿಂಗದಾಗ ಯಾರು ಹುಟ್ಟ್ರ? ರೇವಣ ಸಿದ್ಧ ಉದ್ಭವ ಅದ. ಹೌದ್ ಹೌದು. ಇವರೆಲ್ಲ ಗಂಡ ಹೆಂಡತಿ ಕೂಡಿ ಹಡದ್ರ ನೀವ್ರು. ಹಾ ಏ ಮಗನ, ಏನ್ ಅವನ ಮೇಲೆ ಬಿಲ್ಡಿಂಗ್ ದಾಗ ಹೋಗಿದ್ದೇನು ಹೊಲದಾಗ ಹೋಗಿದ್ದು? ದ್ರಾಕ್ಷಾಗ್ರಿ. ಇಲ್ಲಿ ಕರೆನಿದ್ರಿ ಅವು ಹೊಲ್ದಾಗ ಹೋಗ್ಬೇಕಿನ್ ಇಟ್ಟನ್ರಿ ಇವ. ಹೌದು. ಸುಳ್ಳು ಹೇಳತ್ತಿನ, ಹೊಲ್ದಾಗ ಹೋಗಿದ್ದಂದ್ರ ಹಂಗಲ್ಲ. ಮತ್ ನೀವು ಬೇರೆ ತಿಳ್ಕೊಬೇಡ. ಡಬಲ್ ಮೀನಿಂಗ್ ತಿಳ್ಕೊಬೇಡ್ರಿ.
ಅಂದ್ರ ಹೊಲದಾಗ ಒಂದ್ ಮನಿ ಅದ, ಹೌದು ಬಿಲ್ಡಿಂಗ್ ಮ್ಯಾಲ ಒಂದ್ ಮನಿ ಅದ ರೀ. ಮ್ಯಾಗ ಒಂದದ್ರಿ ತೆಳಗ ಒಂದದ. ಬಿಲ್ಡಿಂಗ್ ಮ್ಯಾಲ ಅಂದ್ರ ಒಂದು ರೂಮ್ನ್ಯಾಗ ಅವನ್ ಪರತಿಟ್ಟ ನಿಮ್ ಮಗ ಇವ. ಹೌದ್ರಿಪ್ಪ. ಹಾ ಮ್ಯಾಗ ಒಂದದ ತೆಳಗ ಒಂದದ್ರಿ. ಹಾ ಹೌದ್. ಅದಕ್ಕಾಗಿ ಹೌದು ಮಗನ ಹೊಲದಾಗ ಹೋಗಿದ್ದೆ, ನಿಮ್ ಮನ್ಯಾಗ ಹೋಗಿದ್ದಿ. ಹೌದ್. ನಿಮ್ ಮನ್ಯಾಗ ಹುಟ್ಟಿಲ್ಲ ನಿನ್ ಮಗಳ, ಹಾ ಹೊಲದಾಗ ಹುಟ್ಟಿಲ್ಲ ತಿಳ್ಕೊಂಡ್ಬಿಡು. ತಿಳ್ಕೊಂಡ್ಬಿಡು. ಹೌದಿಲ್ಲ? ಹಾ ಸೀತಾ ಮಾತೆ ಹಾ ಹೊಲದಾಗ ಸೀತಾ ಮಾತೆ ಭೂಮಿ ಒಳಗೆ ಜನನ ಆಯ್ತು. ಹೌದ್ ಹೌದು ಹೌದಿಲ್ರಿ? ಹೌದ್ರಿಪ್ಪ. ಮತ್ತ ಅಲ್ಲಿ ನೀವು ಅವ್ವ ಅಪ್ಪ ಕುಡ್ಕೊಂಡು ಹಿಡಿದ್ರೇನ? ಇಲ್ಲ. ಆಗಿನ ಕಾಲದಾಗ ಕ್ರತ ತ್ರತ ದ್ವಾಪರ ಕಲಿಯುಗ ಇದು. ಹೌದು ಕಲಿಯುಗದಾಗ 7-8 ವರ್ಷ ಗಂಡ ಹೆಂಡತಿ ಸಂಸಾರ ಮಾಡಿರೋ ನಿಮ್ಮ ಮಕ್ಕಳು ಹುಟ್ಟೋರು. ಇಲ್ರಿಪ್ಪ. ಹೌದಿಲ್ಲ? ಕೆಲಸ ಇಲ್ರಿ. ಕೆಲಸ ಇಲ್ಲ ನೋಡೋದು, ಕೆಲಸ ಇಲ್ಲ. ನನ್ನ 4-5 ಕೌಂದ್ ಹೊರದು ಒಂದು ಕೂಸ್ ಆಗವಲ್ತ್ರಿ. ಹಿಂಗಂದು ಹಾ ನೀ ದಿನ ತಿರ್ಗ್ಯಾಣವ. ಹೌದ್. ಕೇಳು, ಹೇಳು. ಆಗಿನ ಕಲಿಯುಗದಾಗ ಕ್ರತ ತ್ರತ ದ್ವಾಪರ ಹೌದ್. ಹಿಂದ ವಿಚಾರ ಮಾಡಿರ ಹೌದು ಗಂಡಾಗಿರ್ತಕ್ಕಂತವ ಹೆಂಡತಿನ ಬರೇ ಪ್ರೀತಿದಿಂದ ಗಂಡ ನೋಡಿದಂದ್ರ ಹೆಂಡತಿ ಗರ್ಭ ಧರಿಸ್ತಿರತ್ತ. ಹೌದು ಹೌದು ಬರೇ ನೋಡುದ್ರಿಂದ ಮಕ್ಕಳಕ್ಕಿದ್ದು ಮಗನ. ಹೌದ್ರಿಪ್ಪ. ನೀ ಇನ್ನ ಹಾಸಿಯಾಗ ಇದೀನಿ. ನಾವೆಲ್ಲ ಅಂಗಡಿಯಂದ ಎಗ್ ಪಾಪ್ಸ ಪೇಡೆ ಲಾಡು ಗಿಡು ಹೋಗಿ ಕೊಟ್ರು ಏನ್ ಕೆಲಸ ಆಗವಲ್ತ್ರಿ. ಆಗಲ್ಲ ಅನ್ನ ಹೇಳ್ತಾನೆ. ಯಾಕೆ ಈಗಿನ ಪ್ರಪಂಚ ನೀವು ಮಾಡ್ತಕ್ಕಂತ ಪ್ರಪಂಚ ಬೇರೆ ಅದ, ಹೌದ್. ಅವ್ರು ಮಾಡ್ತಕ್ಕಂತ ಪ್ರಪಂಚ ಬೇರೆ ಅದ. ಹೌದಪ್ಪ. ಅದಕ್ಕಾಗಿ ನೀ ಹೆಂಗ ಹುಟ್ಟಿದಿ ಅಂದಿಲ್ಲ, ಹಾ ಸೀತಾ ಮಾತೆ ಹೆಂಗ ಹುಟ್ಟ್ಯಾಳಲ್ಲ ಹಾ ಹಂಗಿದ್ದಂಗ ತಿಳ್ಕೊಂಡ್ಬಿಡ್ ನೀನ್ ಮಾತ. ಹೌದು ಹೌದಿಲ್ಲ? ಹೌದು. ಮಗನ ನಿಮ್ ಟಚ್ಚೇ ಬೇಡ ನಿಮ್ ನಮಗ, ನಿಮ್ದು ಸಂಚಾರ ಬೇಡ ನಮಗ. ನಿಮ್ ಸಂಚಾರ ಬೇಡ. ಹೌದು ಅವ್ವ ಅಪ್ಪನ ಸೀರೆ ದೋತ್ರನೇ ಬೇಡ ನಮಗ. ಬೇಡ ಬೇಡ ನಿಮ್ ಸೀರೆ ದೋತ್ರ ಆ ಕಡೆ ಇಟ್ಕೊಂಡು ಹೋಗ್ರಿ ನೀವು. ಹಾ ಹೌದಿಲ್ಲ? ಹೌದು ಅದಕ್ಕೆ ಕೇಳು, ಹೇಳ್ರಿ. ಎತ್ತಿನ ಕೂಡ ಎಮ್ಮೆ ಜೋಡ ಮಾಡಿ ಕಳೆ ಹೂಡಬಾರದು, ಬೇತನ